ಬಹುಶಃ ಇವತ್ತು ಪ್ರಕಾಶ್ ರಾಜ್ರವರು ಭಾಳ ಪ್ಯಾಷನೆಟ್ಲಿ ಮಾತನಾಡ್ತಾ ಇದ್ರು. ಅವ್ರ ಬಗ್ಗೆ ನಾನು ನನ್ನ ಹಳೆ ಸ್ನೇಹಿತರು ಅವರು ಮೀಡಿಯಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು ನಾನು ನೋಡ್ತೇನೆ. ನಮ್ಮ ದೇಶದಲ್ಲಿ ಯಾವ ಸಂದರ್ಭ ಇದೆ ಅಂದರೆ, ಬಹಳಷ್ಟು ಸಿನಿಮಾ ಕಲಾವಿದರು ಮತ್ತು ಟೆಕ್ನಿಷಿಯನ್ಸು ಆರ್ಟಿಸ್ಟ್ ಎಲ್ಲ ಒಂದು ರೀತಿ ಮೌನವಾಗಿ ಹೋಗಿದ್ದಾರೆ. ಯಾರು ಕೂಡ ಮಾತನಾಡೋದಕ್ಕೆ ಆ ಶಕ್ತಿ, ಆ ಧೈರ್ಯ ತೋರಿಸ್ತಾ ಇಲ್ಲ. ಕೆಲವರು ಮಾತ್ರ ತೋರಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಕಾಶ್ ರಾಜ್ರವರು ಒಬ್ಬ ಧೈರ್ಯವಂತ, ಬರೀ ನಟ ಅಲ್ಲ, ಈ ಸಮಾಜದ ಒಬ್ಬ ಕಾನ್ಷಿಯಸ್ ಮೆಂಬರ್ ಅಂತ ನಾನು ಇವತ್ತು ಹೇಳೋಕ್ಕೆ ಬಯಸ್ತಾ ಇದ್ದೇನೆ. ತಾವು ಪ್ಯಾಲೆಸ್ತೀನಿಯನ್ ಸಿನಿಮಾ ಬಗ್ಗೆನೂ ಇವತ್ತು ಹೇಳಿದಿರಿ. ಬಟ್ ನಾನು ಒಂದು ಮಾತು ಹೇಳ್ತೇನೆ ಪ್ರಕಾಶ್ ರಾಜ್ರವರೇ, ಇಡೀ ದೇಶದಲ್ಲಿ ಅಂಥ ರಾಜಕೀಯದ ವಿರುದ್ಧ ಕೆಲವು ರಾಜಕೀಯ ನಾಯಕರು ಧೈರ್ಯದಿಂದ ಎದ್ದು ನಿಂತ್ಕೊಂಡು ಮಾತನಾಡ್ತಾ ಇದ್ದಾರಲ್ಲ, ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಬ್ಬರು. ಯಾವುದೇ ಭಯ ಇಲ್ಲದೆ, ಯಾರಿಗೂ ಕೂಡ ಏನು ಸತ್ಯ ಏನು ನ್ಯಾಯ, ಯಾವುದೇ ರಾಜಕಾರಣದ ಎಷ್ಟೇ ಒತ್ತಡ ಇದ್ರೂ ಸಹ ಸಿದ್ದರಾಮಯ್ಯನವರು ಏನು ತಪ್ಪು, ಅದು ಯಾರೇ ಇರಲಿ, ದೇಶದ ಇಷ್ಟೇ ಬಲಿಷ್ಠವಾದಂಥ ಸರ್ಕಾರ ಇರಲಿ, ನಾಯಕ ಇರಲಿ, ಎದ್ದು ನಿಂತ್ಕೊಂಡು ಮಾತನಾಡ್ತಕ್ಕಂಥ ಧೈರ್ಯ ಮತ್ತು ಅದೇ ರೀತಿ ತಮ್ಮ ಜನರ ಬದುಕನ್ನು ಸುಲಭ ಮಾಡ್ತಕ್ಕಂಥ ಒಂದು ನೀತಿ, ಒಂದು ಪಾಲಿಸೀಸ್ ಇಟ್ಕೊಂಡು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ನಮ್ಮ ಸರ್ಕಾರ ನಡೆಸ್ತಾ ಇದ್ದಾರೆ. ಅವರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒತ್ತಡದಿಂದ ನಾವು ಕೆಲಸ ಮಾಡೋದಿಲ್ಲ. ಸಿನಿಮಾ, ಪ್ಯಾಲೆಸ್ತೀನಿಯನ್ ಸಿನಿಮಾ ಇರಲಿ, ವರ್ಲ್ಡಿನ ಬೇರೆ ಬೇರೆ ಭಾಗದ ಯಾವುದೇ ಸಿನಿಮಾ ಇರಲಿ, ನಮ್ಮ ವೇದಿಕೆ ಮೇಲೆ, ನಮ್ಮ ಸರ್ಕಾರದ ವೇದಿಕೆ ಮೇಲೆ ಅದು ಸರಿಯಾಗಿ ನಾವು ಪ್ರದರ್ಶನ ಮಾಡ್ತೀವಿ, ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗದೆ ಇದ್ರೆ ಎಲ್ಲೂ ಆಗೋದಿಲ್ಲ. ಇಷ್ಟು ಮಾತ್ರ ತಾವು ತಿಳ್ಕೊಳ್ಳಿ ಅಂಥೇಳಿ, ಮುಂದಿನ ದಿನಗಳಲ್ಲಿ ಸಿನಿಮಾ ಮುಖಾಂತರ ಬಹುಶಃ ಯುವ ಪೀಳಿಗೆಗೆ ನಾವು ಮನುಷ್ಯತ್ವ ಕಡೆ ನಾವು ತಗೊಂಡು ಹೋಗೋಣ ಅಂತ ಹೇಳಿ, ತಮ್ಮೆಲ್ಲರ ಬಹಳ ದೊಡ್ಡ ಜವಾಬ್ದಾರಿ, ಯಾರ್ಯಾರು ಸಿನಿಮಾ ರಂಗದಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಿ, ತಮ್ಮೆಲ್ಲರ ಈ ಜವಾಬ್ದಾರಿ ಇದೆ, ತಾವು ನಿಭಾಯಿಸ್ತಾ ಇದ್ದೀರಿ ಅಂತ ಆಶಯಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಒಳ್ಳೆ ಮಾತು ಹೇಳಿದ್ರಿ ಸರ್. ಸಿನಿಮಾ ಅನ್ನೋದೇ ಜೀವನದ ಅವಿಭಾಜ್ಯ ಅಂಗ, ಮನುಷ್ಯತ್ವವನ್ನು ಒಗ್ಗೂಡಿಸುವಂತಹ ಕೆಲಸ ಅಂತ. ಧನ್ಯವಾದಗಳು. ಬಹುಶಃ ಇವತ್ತು ಪ್ರಕಾಶ್ ರಾಜ್ರವರು ಭಾಳ ಪ್ಯಾಷನೆಟ್ಲಿ ಮಾತನಾಡ್ತಾ ಇದ್ರು. ಅವ್ರ ಬಗ್ಗೆ ನಾನು ನನ್ನ ಹಳೆ ಸ್ನೇಹಿತರು ಅವರು ಮೀಡಿಯಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು ನಾನು ನೋಡ್ತೇನೆ. ನಮ್ಮ ದೇಶದಲ್ಲಿ ಯಾವ ಸಂದರ್ಭ ಇದೆ ಅಂದರೆ, ಬಹಳಷ್ಟು ಸಿನಿಮಾ ಕಲಾವಿದರು ಮತ್ತು ಟೆಕ್ನಿಷಿಯನ್ಸು ಆರ್ಟಿಸ್ಟ್ ಎಲ್ಲ ಒಂದು ರೀತಿ ಮೌನವಾಗಿ ಹೋಗಿದ್ದಾರೆ. ಯಾರು ಕೂಡ ಮಾತನಾಡೋದಕ್ಕೆ ಆ ಶಕ್ತಿ, ಆ ಧೈರ್ಯ ತೋರಿಸ್ತಾ ಇಲ್ಲ.